ನಮ್ಮ ಆಶ್ರಮಕ್ಕೆ ಒಂದು ಗ್ರ್ಯಾಂಡರ್ ಬಂದಿದೆ. ಸಾಧಾರಣ ಒಂದು 15 ದಿನ ಹಿಂದೆ ಒಂದು ಫೇಸ್ಬುಕ್ಕು, ವಾಟ್ಸಪ್, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟರನ್ನು ಹಾಕಿತ್ತು. ಗ್ರ್ಯಾಂಡರ್ ತುಂಬ ಅಗತ್ಯ ಇದೆ ಅಂತೇಳಿ. ಯಾಕೆಂದರೆ ನಾವು ಒಂದು ಕಡೆ ರುಬ್ಬುಕಲ್ಲಲ್ಲಿ 2 ಸಾರಿ ರುಬ್ಬಬೇಕಿತ್ತು. ನಮ್ಮ ಆಶ್ರಮದವರು ಒಂದು 4-5 ಸಾರಿ ಬಂದು ರುಬ್ತಾ ಇದ್ರು, ನಾವು ಮಾಡ್ತೆ ಅಂತೇಳಿ. ಆ ಕಷ್ಟವನ್ನು ನೋಡಿ, ಆ ಪೋಸ್ಟರನ್ನು ನೋಡಿ ನಮ್ಮ ಅಶೋಕಣ್ಣವರು, ಗಿಳಿಯಾರಿನ ಅಶೋಕಣ್ಣವರು ನಮಗೆ ತುಂಬ ಅಗತ್ಯ ಇರುವಂತಹ ಗ್ರ್ಯಾಂಡರನ್ನು ಅವರು ನೀಡಿದ್ದಾರೆ. ಹಾಗೆ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಯಾಕಂದರೆ ವೆಯ್ಟ್ ಲಿಫ್ಟಿಂಗ್ ಇದರಲ್ಲಿ ಸಾಧಾರಣ ತುಂಬಾ ಅವಾರ್ಡ್ ತಗೊಂಡವರು, 102 ಪದಕವನ್ನು ಗೆದ್ದಂತಹ ಹಿರಿಯರು ಇವತ್ತು ನಮ್ಮ ಜೊತೆ ಇದ್ದಾರೆ. ಹಾಗೆ ಏಷ್ಯಾದಲ್ಲೇ ನಂಬರ್ 1 ಆಗಿರುವಂತಹ ವೆಯ್ಟ್ ಲಿಫ್ಟರ್ ನಮ್ಮ ಅಶೋಕಣ್ಣವರು. ಹಾಗೆ ಬರೀ ಅಷ್ಟೇ ಅಲ್ಲ, ಸೇವೆಯಲ್ಲೂ ಕೂಡ ಅವರು ನಂಬರ್ 1 ಅನ್ನೋದಕ್ಕೆ ಸಾಕ್ಷಿ ಇಲ್ಲಿದೆ. ನಮಗೆ ತುಂಬ ಅಗತ್ಯ ಇರುವಂತಹ ಗ್ರ್ಯಾಂಡರನ್ನು ಅವರು ನೀಡಿದ್ದಾರೆ. ನಮ್ಮ ಆಶ್ರಮದವರು ದಿನ ನೆನ್ಪು ಮಾಡ್ತಾರೆ. ಊಟ ಮಾಡಬೇಕಾದ್ರೆ, ಸಾಂಬಾರು ಊಟ ಮಾಡಬೇಕಾದ್ರೆ ಕೊಟ್ಟವರನ್ನ ಸದಾ ನೆನೆಸ್ತಾರೆ. ಯಾಕಂದರೆ ದಾನದಲ್ಲಿ ಶ್ರೇಷ್ಠವಾದ ದಾನ ಈ ಅನ್ನದಾನ. ಹಸಿದವರಿಗೆ ಅನ್ನವನ್ನು ನೀಡಿದರೆ ಆ ಭಗವಂತ ನಮಗೆ ಮೆಚ್ತಾನಂತೆ. ಹಾಗೆ ಇವತ್ತು ನಮಗೆ ಈ ಗ್ರ್ಯಾಂಡರನ್ನು ನೀವು ನೀಡಿದ್ದೀರಿ. ನಿಮ್ಮ ಮಗಳು ಹೀರೋಯಿನ್ ಅಂತೇಳಿ ಕೇಳ್ಪಟ್ರಿ, ವಿಕ್ರಮದಲ್ಲಿ ಇದ್ರು. ಹಾಗೆ ಈಗ ಸೀರಿಯಲ್ ಅಲ್ಲಿ ಬರ್ತಾ ಇದ್ದಾರೆ. ಅವ್ರ ಹೆಸರು ನೀತಾ ಅಶೋಕ್. ಅವರಿಗೂ ಕೂಡ ಇನ್ನಷ್ಟು ಒಳ್ಳೊಳ್ಳೆ ಚಲನಚಿತ್ರಗಳು ಆರಿಸಿ ಬಂದು ಒಂದಿಷ್ಟು ಚಲನಚಿತ್ರದಲ್ಲಿ ಹೀರೋಯಿನ್ ಆಗಿ ಅವರು ನಟನೆ ಮಾಡಲಿ ಅಂತೇಳಿ ನಮ್ಮೆಲ್ಲರ ಹಿರಿಯರ ಆಶಯ. ಹಾಗೆ ವಿಶೇಷವಾಗಿ ಹಾಗೆ ಅಂದ್ರೆ ನಾವು ಅಶೋಕಣ್ಣನ ಮಾತ್ರ ನೋಡಿದ್ದು, ಆದ್ರೆ ಅವ್ರ ಕುಟುಂಬನ ನಾವು ತಿಳ್ಕೊಂಡಿಲ್ಲ. ಹಾಗೆ ಅವರ ಮಗ ಮರ್ಚೆಂಟ್ ನೇವಿಯಲ್ಲಿ ಇದ್ರಂತೆ. ಈಗ ಪ್ರಸ್ತುತ ಇದ್ದಾರೆ ಅವರು. ಅವರಿಗೂ ಕೂಡ ಇನ್ನಷ್ಟು ಸೇವೆ ಮಾಡೋದಕ್ಕೆ, ಇನ್ನಷ್ಟು ದೇಶ ಸೇವೆಯನ್ನ ಮಾಡೋದಕ್ಕೆ ಆ ದೇವರು ಇನ್ನಷ್ಟು ಶಕ್ತಿಯನ್ನ ತುಂಬಲಿ. ಒಂದು ಕಡೆ ಮಗ ದೇಶ ಸೇವೆ ಮಾಡ್ತಾ ಇದ್ದಾರೆ, ಅಮ್ಮ ಮನೆಯಲ್ಲಿದ್ದು ಸೇವೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಅಶೋಕಣ್ಣವರು ಏಷ್ಯಾದಲ್ಲಿ ನಂಬರ್ 1 ವೆಯ್ಟ್ ಲಿಫ್ಟರ್ ಆಗಿ ಸೇವೆಯನ್ನು ನೀಡಿದವರು, ಮಗಳು ಚಲನಚಿತ್ರದಲ್ಲಿ ನಟನೆ ಮಾಡ್ತಾ ಇದ್ದವರು. ಹಾಗೆ ಅದ್ರ ಜೊತೆ ಇವತ್ತು ಸೇವೆ ಒಂದು ಶಕ್ತಿಯಾಗಿ ದೇವರ ರೀತಿಯಲ್ಲಿ ನಮ್ಮ ಆಶ್ರಮಕ್ಕೆ ಬಂದು ಗ್ರ್ಯಾಂಡರನ್ನ ನೀಡಿದ್ದೀರಿ. ನಿಮಗೆ ನಮ್ಮ ಸಂಸ್ಥೆಯ ಪರವಾಗಿ, ನಿವಾಸಿಗಳ ಪರವಾಗಿ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಹಾಗೆ ಈ ವಿಡಿಯೋ ನೋಡಿದವರು ನಮ್ಮ ಹೊಸ ಬದುಕು ಆಶ್ರಮಕ್ಕೆ ಒಮ್ಮೆ ಭೇಟಿ ಕೊಡಿ ಅಂತೇಳಿ ನಾನು ಕೇಳ್ತಾ ಇದ್ದೀನಿ. ಮನುಜರು